ವಿಜಯಪುರದಲ್ಲಿ ನಿನ್ನೆ ಘೋರ ದುರಂತವೊಂದು ನಡೆದು ಹೋಗಿತ್ತು. ಬಾಲಕಿಯ ಮೇಲೆ ಏಕಾಏಕಿ ಶಾಲಾ ಬಸ್ ಒಂದು ಹರಿದಿತ್ತು. ಆ ಶಾಲಾ ಬಸ್ ಬಾಲಕಿಯ ಮೇಲೆ ಹರಿದಂತಹ ಸಿಸಿಟಿವಿ ಫುಟೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಕೈಗಾರಿಕಾ ಪ್ರದೇಶದ ಪದಂ ನಗರದಲ್ಲಿ ನಡೆದಿದ್ದಂತಹ ಒಂದು ದುರಂತ ಇದು. ಶಾಲೆಯಿಂದ ಬಾಲಕಿ ಬಸ್ನಲ್ಲಿ ಮೃತ ಬಾಲಕಿಯ ಅಣ್ಣ ಬಂದಿದ್ದ. ಅಣ್ಣನನ್ನ ನೋಡ್ಬೇಕು ಅಂತ ಹೇಳಿ ಬಾಲಕಿ ಓಡೋಡ್ಕೊಂಡು ಮನೆಯಿಂದ ಆಚೆ ಬಂದಿದ್ಲು. ಬಸ್ ಮುಂದೆ ಬಂದಂಥ ಶಿರ್ಷಾ ಸುಹಾಸವಾಡಿ, ಅದು ಆ ಬಾಲಕಿಯ ಹೆಸರು, ಆಕೆಯ ಮೇಲೇನೆ ಏಕಾಏಕಿ ಬಸ್ ಹರಿದು ಬಿಡುತ್ತೆ. ಸ್ಥಳದಲ್ಲೇ 3 ವರ್ಷದ ಶಿರ್ಷಾ ಜೀವವನ್ನ ಕಳ್ಕೊಂಡಿದ್ಲು. ಸದ್ಯ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಎಪಿಎಂಸಿ ಠಾಣೆ ಪೊಲೀಸರು. ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಘೋರವಾಗಿದೆ ಎನ್ನುವುದನ್ನ ನೋಡ್ತಾ ಇದ್ದೀರಿ. ಬಸ್ನಲ್ಲಿ ಅಣ್ಣ ಬಂದಿದ್ದಾನೆ. ಸ್ಕೂಲ್ ಬಸ್ನಲ್ಲಿ ಅಣ್ಣ ಬಂದ ಅಂತ ಹೇಳಿ ಖುಷಿಯಿಂದ ಆ 3 ವರ್ಷದ ಮಗು ಸೀದಾ ಬಸ್ ಬಳಿ ಓಡ್ಕೊಂಡು ಬಂದಿದೆ. ಬಸ್ ಚಾಲಕ ಆ ಮಗು ಬಂದು ಬಸ್ ಮುಂದೆ ನಿಂತಿದ್ದನ್ನ ಗಮನಿಸಿಲ್ಲ. ಮಗು ಬಂದಿದ್ದು ಬಸ್ ಚಾಲಕನಿಗೆ ಗೊತ್ತಾಗಿಲ್ಲ. ಹೀಗಾಗಿ ಆ ಹುಡುಗ ಆ ಬಸ್ನಿಂದ ಇಳಿತಾ ಇದ್ದ ಹಾಗೆ ಬಸ್ನ ಮೂವ್ ಮಾಡಿದ್ದಾನೆ. ಸ್ವಲ್ಪ ಕೆಲ ಸೆಕೆಂಡ್ ಅಷ್ಟೇ ಬಸ್ ಮೂವ್ ಆಗಿರೋದು. ಮಗು ಬಸ್ನ ಮುಂಭಾಗದಲ್ಲೇ ಇದ್ದಿದ್ರಿಂದ ಸೀದಾ ಚಕ್ರದ ಕೆಳಭಾಗಕ್ಕೆ ಮಗು ಸಿಕ್ಕಾಕೊಂಡ್ಬಿಡುತ್ತೆ. ಅಲ್ಲೇ ಆ ಬಾಲಕಿ 3 ವರ್ಷದ ಕಂದಮ್ಮ ಜೀವ ಬಿಟ್ಬಿಟ್ಟಿದೆ. ಯಾರನ್ನು ಪ್ರಶ್ನೆ ಮಾಡಬೇಕು? ಮಗುವನ್ನ ರೋಡಿಗೆ ಬರುವಂತಹ ಟೈಮ್ನಲ್ಲಿ ಆ ಮಗುವಿನ ಪೋಷಕರು ಯಾವ ಕಡೆಗೆ ಹೋಗಿದ್ರು? 3 ವರ್ಷದ ಮಗುವನ್ನ ಆ ರೀತಿ ಏಕಾಏಕಿ ಬಸ್ ಮುಂದೆ ಓಡ್ ಹೋಗೋದಕ್ಕೆ ಬಿಟ್ಟಿದ್ಯಾರು? ಅಕ್ಕಪಕ್ಕದಲ್ಲಿ ಯಾರೂ ಇರ್ಲಿಲ್ವಾ? ಇದೆಲ್ಲವೂ ಕೂಡ ಸಹಜವಾಗಿ ನೋಡೋ ಪ್ರಶ್ನೆ. ಚಿಕ್ಕ ಮಕ್ಕಳು ಮನೆಯಲ್ಲಿರುವಂತಹ ಟೈಮ್ನಲ್ಲಿ ಹೆತ್ತವರು ಅಥವಾ ಮಗುವಿನ ಪೋಷಕರು ಮೈಯೆಲ್ಲ ಕಣ್ಣಾಗಿರ್ಬೇಕು. ಇಲ್ಲಿ ಎಲ್ಲೋ ಒಂದು ಕ್ಷಣ ಮಗುವಿನ ಮೇಲಿಂದ ಕಣ್ಣು ಆಚೆ ಈಚೆ ಹೋಗಿದ್ದಕ್ಕೆ ಆ ಮಗು ಸೀದಾ ಬಸ್ ಮುಂದೆ ಬಂದು ನಿಂತ್ಬಿಡ್ತು. ಬಸ್ ಚಾಲಕ ಅದನ್ನ ಗಮನಿಸಿಲ್ಲ. ಏಕಾಏಕಿ ಬಸ್ ಅನ್ನ ಮುಂದಕ್ಕೆ ಚಲಾಯಿಸಿದ್ದಾನೆ. ಚಕ್ರದ ಕೆಳಗೆ ಸಿಲುಕಿ ಮಗುವಿನ ಜೀವಾನೇ ಹೋಗ್ಬಿಟ್ಟಿದೆ.